Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಂತರೇ, ಕಾವಲುತರಿ, ರಥ ಸಾಕ್ಷಿಗಳೇ, ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆ, ಇದು ಸಂತ ಸೆಬಾಸ್ಟಿಯನರೇ, ತೆರೆಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದಂಥ ಕೃಪಾ ಆಶೀರ್ವಾದ, ವರದಾನವನ್ನ, ಬಿಡುಗಡೆಯನ್ನ ಹಾಗೂ ವಿಶೇಷವಾಗಿ ನಾವು ಅಮರತ್ವದ ಜೀವನದಲ್ಲಿ ನಡೆಯುವಂತೆ ನನ್ನನ್ನು ಆರಿಸಿಕೊಂಡಂಥ ಉದ್ದೇಶ ನಾನು ಅರಿತುಕೊಳ್ಳುವಂಥ ಕೃಪಾ ವರವನ್ನ ಕರುಣಿಸಿ ಎಂಬುದಾಗಿ ಆ ಜೀವಂತ ದೇವನಲ್ಲಿ ನನಗಾಗಿ ತ್ಯಾಗ ಮಾಡಿದ, ಈ ಲೋಕದಲ್ಲಿ ಸಕಲ ಶೋಧನೆಯನ್ನ ಜಯಿಸಿದಂತ, ಈನ ಮಾನವಾಗಿ ಆ ದೇವನನ್ನ ಕೊಂದಂತ ಹಾಗೂ ನಿಂದನೆಯು, ಅವಮಾನವು, ನಾನಾ ರೀತಿ ಹಿಂಸೆಯು, ಬಾಧೆಯು ಅನುಭವಿಸಿ ನಮ್ಮನ್ನ ಸುರಕ್ಷಿತಪಡಿಸಿದಂಥ ದೇವನಿಗೆ ನಮ್ಮನ್ನ ಬಿಟ್ಟುಕೊಡುತ್ತಾ, ತಗ್ಗಿಸಿಕೊಳ್ಳುತ್ತಾ, ಕ್ಷಮೆಯೊಂದಿಗೆ ಎಲ್ಲರೊಟ್ಟಾಗಿ ತಾಯಿಯ ಮಧ್ಯಸ್ಥಿಕೆಯೊಂದಿಗೆ ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ ತಾಯಿ. ನಮ್ಮ ಬಲಗೈಯನ್ನ ತಲೆ ಮೇಲಿಟ್ಟು ಎಲ್ಲರೊಟ್ಟಾಗಿ ಜೋರಾಗಿ ಹೇಳೋಣ. 10 ಜನಕ್ಕೆ ಕೇಳುವಷ್ಟು. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ದಯವಿಟ್ಟು ಕುಳಿತುಕೊಳ್ಳ್ರಿ. ಕ್ರಿಸ್ತ ಯೇಸುವಿನಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ದೇವನ ಅತಿ ಅಮೂಲ್ಯವಾದ ಜೀವಂತವಾದ ವಾಗ್ದಾನವುಳ್ಳ ವಾಕ್ಯಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಅಂತ್ಯ ದಿನಗಳಲ್ಲಿ ನಮ್ಮನ್ನ ಸ್ವಾಮಿ ಬಲಪಡಿಸಲಿ ಎಂಬುದಾಗಿ ನಮ್ಮನ್ನೇ ಬಿಟ್ಟುಕೊಡುತ್ತಾ, ತಗ್ಗಿಸಿಕೊಳ್ಳುತ್ತಾ ವಾಕ್ಯಗಳನ್ನು ಧ್ಯಾನಿಸೋಣ. ನನ್ನ ಒಂದು ಬೇಡಿಕೆ, ದಯವಿಟ್ಟು ನೀವು ಯಾರೆಲ್ಲ ಬರ್ತಿರೋ, ಅದು 10 ಜನನೋ 100 ಜನನೋ 200 ಜನನೋ ಇಲ್ಲ 5 ಜನನೋ, ಬರುವಾಗ ಏನು ತಗೊಂಡು ಬನ್ನಿ. ಹಲೋ, ಬೈಬಲ್. ಕಾರಣಕ್ಕೆಂದರೆ ಎಲ್ಲಿ ಹೋದರೂ ಮೊಬೈಲನ್ನು ಮಾತ್ರ ಜೊತೆಗಿಟ್ಕೊಳ್ತೀವಿ, ಹುಡುಕ್ತೀವಿ, ಚಾರ್ಜಿಂಗ್ ಇದೆಯಾ ನೋಡ್ತೀವಿ. ಯಾಕೆ ನಮ್ಮ ಆತ್ಮಕ್ಕೆ ಚಾರ್ಜ್ ಆಗುವ ಬೈಬಲನ್ನು ನಾವು ಯಾಕೆ ಒತ್ತು ತರಲ್ಲ? ಅದಕ್ಕಾಗಿ ದಯವಿಟ್ಟು ಓದಲಿಕ್ಕೆ ಬರ್ತದೋ ಬರಲ್ವೋ, ಕೈಯಲ್ಲಿ ಏನಿರಬೇಕು, ಒಂದು ಬೈಬಲ್ ಇದ್ದಾಗ ಅದರದ್ದು ಬ್ಯೂಟಿಯೇ ಬೇರೆ. ಅದಕ್ಕಾಗಿ ದೇವರು ನಮ್ಮೆಲ್ಲರನ್ನ ಆರಿಸಿಕೊಂಡರು. ಈಗ ನಿಮ್ಮನ್ನು ಕೇಳ್ತಾರೆ ಯಾರಾದರೂ, ಅನ್ಯ ಮತಸ್ಥರೋ ಇಲ್ಲ ನೀವೇ ನನ್ನನ್ನು ದೇವರು ಆರಿಸ್ಕೊಂಡ್ರು ಅಂತ ಹೇಳ್ತಾರೆ. ಹಲೋ, ಲಿಸನ್, ಕೇಳಿ. ದೇವರು ನಮ್ಮನ್ನ ಆರಿಸ್ಕೊಂಡ್ರು. ಏನಕ್ಕೆ ಆರಿಸ್ಕೊಂಡ್ರು ಅಂತ ಕೇಳ್ತಾರೆ. ಏನು ಹೇಳ್ತೀರಿ ಉತ್ತರ? ಈಗ ಆರಿಸ್ಕೊಂಡ್ರು ಅಂತ ಹೇಳಿದರೆ, ನಾವು ಚರ್ಚಿಗೆ ಬಂದು ಬೈಬಲ್ ತಗೊಂಡು ಬಂದು ಪ್ರೇಯರ್ ಮಾಡಿ ಸ್ತುತಿ ಮಾಡಿ ನಾವು ಬಿಡದೆ
ದೇವರ ವಾಕ್ಯವನ್ನು ಆಲಿಸಿ ಪಾಲಿಸಿ ಅದರಂತೆ ನಡೀಲಿಕ್ಕ ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡ್ರು? ತುಂಬ ಮುಖ್ಯವಾದಂಥ ಒಂದು ಪ್ರಶ್ನೆ. ಏನಕ್ಕಾಗಿ ಆರಿಸ್ಕೊಂಡ್ರು? ಪಾಪದಿಂದ ಬಿಡುಗಡೆಯಾಗ. ಪಾಪದಿಂದ ಸಾಮಾನ್ಯ ಸಾಯುವಾಗ ಒಬ್ಬೊಬ್ರು ಹೇಳ್ತಾರೆ, ನಾನು ತುಂಬ ಸಾವುಗಳನ್ನು ನೋಡಿದ್ದೇನೆ, ಹಾಸ್ಪಿಟ್ಲ್ ವಿಸಿಟ್ ಮಾಡಿದ್ದೇನೆ, ಸಾಯುವ ಮುನ್ನವೂ ನಾನು ಅನೇಕರನ್ನು ಮಾತಾಡಿಸಿದ್ದೇನೆ, ಸಾಯುವ ಕ್ಷಣದಲ್ಲಿ ಅವರು ಮಾತನಾಡಲಿಕ್ಕೆ ಬರಲ್ಲ, ಇನ್ನೇನವರು ಸಾಯ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಅವರಿಗೆ ದೀಕ್ಷೆಯನ್ನು ಕೊಟ್ಟಿದ್ದಾನೆ. ದೀಕ್ಷೆ ಯಾರು ಬೇಕಾದ್ರೂ ಕೊಡ್ಬೋದು. ಅಂದರೆ ಸಾಯುವ ಸ್ಥಿತಿಯಲ್ಲಿ, ಈಗ ರೋಡ್ ಆಕ್ಸಿಡೆಂಟ್ ಆಗ್ತದೆ, ಅಲ್ಲಿ ಇನ್ನೇನು ಪ್ರಾಣ ಹೋಗ್ತದೆ, ಆ ಸಮಯದಲ್ಲಿ ಅವ್ರ ಮನೆಯವರು ಯಾರೋ ಪ್ಲೀಸ್ ನೋಡಿ ಈ ಥರ ಆಗೋಗ್ತದೆ ಅಂತ, ಆಗ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷೆಯನ್ನು ಕೊಡು ಎಂಬುದಾಗಿ ಹೇಳುವಾಗ ಯಾರು ಬೇಕಾದರೂ ದೀಕ್ಷೆ ಕೊಡ್ಬೋದು. ಪಿತಾಸುತ್ತ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಇವರಿಗೆ ದೀಕ್ಷಾಸ್ಥಾನ ಎಂಬುದಾಗಿ. ಕಾರಣ ಅವರು ಸತ್ತೋಗ್ತಾರೆ, ಚರ್ಚಿಗೆ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆ ಸಮಯದಲ್ಲಿ ಏನು ಕಲಿಸ್ಲಿಕ್ಕೆ ಆಗೋದಿಲ್ಲ, ಪ್ರಾರ್ಥನೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ಅವರು ವಿಶ್ವಾಸಿ, ಅವರು ಚರ್ಚಿಗೆ ಬರ್ತಿದ್ರು. ಆದರೆ ದುರದೃಷ್ಟ, ಒಂದು ಅಪಘಾತವು, ಮರಣಕರವಾದ ವ್ಯಾಧಿಯು ಈ ರೀತಿ ಇದ್ದಾಗ ಈ ಒಂದು ಸಂಸ್ಕಾರವು ನಮ್ಮೆಲ್ಲರಿಗೂ ತೆರೆದ ಬಾಗಿಲು. ಈಗ ನಾನು ಇನ್ನೊಂದು ವ್ಯಕ್ತಿಗೆ ದೀಕ್ಷೆ ಕೊಡುವಾಗ, ನಾನು ದೇವರನ್ನು ನಂಬಿ ದೇವನ ಆಶ್ರಯದಲ್ಲಿ ಬಂದಾಗ ನನ್ನನ್ನು ಆರಿಸಿಕೊಂಡಂಥ ಉದ್ದೇಶ ಒಂದಿರ್ತದೆ. ಅಲೋ, ಈಗ ನೀವೆಲ್ಲ ಬಂದಿದ್ದೀರಿ, ಹೌದಲ್ಲ? ಸೊ ನಮಗೇನಾಗ್ತದೆ, ನಮ್ಮ ಒಂದು ಇಂಟೆನ್ಷನು ಇವತ್ತು ಪ್ರೇಯರ್ಗೆ ಹೋಗೋಣ ಅಂತೇಳಿ ಇಷ್ಟ ಬಂದಾಗ ಪ್ರಾರ್ಥನೆ, ಕಷ್ಟ ಬಂದಾಗ ಏನು ಪ್ರಾರ್ಥನೆ, ಸುಖವು ಹಾಗೂ ಸಮಾಧಾನದೊಂದಿಗೆ ಇರುವಂಥ ಸಂದರ್ಭದಲ್ಲಿ ಏನು ಬೇಡ, ಪ್ರಾರ್ಥನೆ ಬೇಡ. ಈ ರೀತಿ ಹಲವಾರು ಕ್ಯಾಟಗರಿ ಜನವನ್ನು ನಾವು ನೋಡ್ತೇವೆ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಇದೆಲ್ಲವೂ ಗಣನೆಗೆ ಇಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡ್ರು. ಇದರ ಒಂದು ಉದ್ದೇಶ ಇದ್ದರೆ ದೇವರು ನಮ್ಮನ್ನು ಆರಿಸಿಕೊಳ್ಳೋದು, ಇಲ್ಲದ್ರೆ ಇಲ್ಲೇ ದೇವರು ಯಾವ ಕಾರಣಕ್ಕೂ ಒಂದು ತಿಳ್ಕೊಳ್ರಿ, ನಮ್ಮನ್ನು ಯಾವ ಕಾರಣಕ್ಕೂ ಹೆಸರು ಹಿಡಿದು ಕರೆಯೋದಿಲ್ಲ, ದೀಕ್ಷೆ ಆಗೋದಿಲ್ಲ, ಹಾಗೂ ದೇವ್ರ ಹತ್ರನೂ ಬರಲ್ಲ. ಈಗ ನೀವು ಛತ್ತೀಸ್ಗಢ ನೋಡುವಾಗ 2 ಕನ್ಯಾಸ್ತ್ರೀಗಳನ್ನು ಹೀನಮಾನವಾಗಿ ವಿಷಯವೇ ಇಲ್ಲದೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಅವ್ರಿಗೆ ಏನಾದರೂ ಒಂದು ಜ್ಞಾನವೋ ಅರಿವೋ ಹಾಗೂ ಅವರಿಗೆ ವಿವೇಚನೆ ಮಾಡುವಂಥ ಶಕ್ತಿ ಇದ್ದಿದ್ರೆ ಅವ್ರು ಏನು ಮಾಡ್ತಿರ್ಲಿಲ್ಲ, ಆ ರೀತಿ ಮಾಡ್ತಾ ಇರಲಿಲ್ಲ. ಅವ್ರಿಗೇನಿಲ್ಲ, ಜ್ಞಾನ ಇಲ್ಲ, ಅರಿವಿಲ್ಲ, ವಿವೇಚನಾ ಶಕ್ತಿ ಇಲ್ಲ. ಈ ಕಾರಣ ಇಷ್ಟ ಬಂದಂಗೆ ಈ ಲೋಕದಲ್ಲಿ ಜನ ಜೀವಿಸುವಂಥದ್ದನ್ನು ನಾವು ನೋಡ್ತೇವೆ. ಅವರ ಪರವಾಗಿ ಎಷ್ಟು ಜನ ನಿಂತರು? ಲಕ್ಷಾಂತರ ಜನ ಅವರ ಪರವಾಗಿ ನಿಂತರು. ಅವರು ಯಾರು ನಮ್ಗೆ ಗೊತ್ತಿಲ್ಲ, ಅವರು ಎಲ್ಲಿ ಯಾವ ಸೇವೆ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಆದರೆ ಟಿ ವಿಯಲ್ಲಿ ಪತ್ರಿಕೆಗಳಲ್ಲಿ ಬಂದಾಗ ಮಾತ್ರವೇ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ. ಈ ಥರ ಅರಿಯದೇ ಇರ್ತಕ್ಕಂಥ ಘಟನೆಗಳು ಎಷ್ಟೋ ಇದ್ದಾವೆ. ಅರಿಯದೇ ಇರ್ತಕ್ಕಂಥ ಘಟನೆಗಳು ಎಷ್ಟೋ ಜನಕ್ಕೆ ಕೊಂದಾಗಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತೇವೆ. ದೇವರು ಎಂಬುದಾಗಿ ನಂಬಿ ಹೋಗುವಂಥ ಒಂದೊಂದು ಸ್ಥಳವು, ಈಗ ನಿಮ್ಮ ಧರ್ಮಸ್ಥಳ, ಅದರ ಹೆಸರೇನು? ಧರ್ಮಸ್ಥಳ, ಧರ್ಮ ಮಾಡುವಂಥ ಒಂದು ಸ್ಥಳ.
ಏನನ್ನ ಧರ್ಮ ಮಾಡ್ತಕ್ಕಂಥದ್ದು? ಆತ್ಮ, ಅನ್ನ, ದುಡ್ಡಲ್ಲ. ಈ ಆತ್ಮವನ್ನು ಧರ್ಮ ಮಾಡ್ತಕ್ಕಂಥ, ಆತ್ಮವನ್ನು ದೇವನ ಕಡೆಗೆ ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಡುವಂಥ ಜಾಗದಲ್ಲಿ ಏನು ನಡೀತಾ ಇದೆ ನಮಗೆ ಯಾರಿಗೂ ಗೊತ್ತಿಲ್ಲ, ನಾವು ನೋಡಿಲ್ಲ. ಇದಕ್ಕಾಗಿಯೇ ಯೇಸು ಕ್ರಿಸ್ತನು ಲೋಕದಲ್ಲಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಮಗೆ ಬೇಕಾದಂಥ, ನನ್ನ ಕುಟುಂಬಕ್ಕೆ ಬೇಕಾದ, ನನ್ನ ಸಮಾಜಕ್ಕೆ ಬೇಕಾದಂಥ ಈ ಪರಿಶುದ್ಧವಾದಂಥ ವಾಗ್ದಾನ ನನ್ನಿಂದ ಅನೇಕರಿಗೆ ಒಳಿತನ್ನು ಮಾಡುವುದಕ್ಕಾಗಿಯೇ ನಿಮ್ಮನ್ನು ನನ್ನನ್ನು ದೇವನು ಆರಿಸಿಕೊಂಡಂಥ ಉದ್ದೇಶ ಕ್ರೂರತೆ ಅಲ್ಲ, ಕೊಲ್ಲುವಂಥದ್ದಲ್ಲ, ಚಿಂತೆಯೂ ಸಹ ಮಾಡುವಂಥದ್ದಲ್ಲ. ಅದಕ್ಕಾಗಿ 1 ತಿಮೋತಿ ತೆಗಿರಿ. 1 ತಿಮೋತಿ, ಫಸ್ಟ್ ತಿಮೋತಿಯನ್ಸ್ 6ನೇ ಅಧ್ಯಾಯ. 1 ತಿಮೋತಿ 6ನೇ ಅಧ್ಯಾಯ, ವಾಕ್ಯ 11ರಿಂದ ವಾಗ್ದಾನದ ವಾಕ್ಯಗಳು. ದೇವರ ಭಕ್ತನಾದ ನೀನು ಈ ಎಲ್ಲ ಕೇಡುಗಳಿಂದ ದೂರವಿರು. ದೇವರೊಡನೆ ಸತ್ಸಂಬಂಧ, ಭಕ್ತಿ, ವಿಶ್ವಾಸ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತೆ ಇವೇ ಮೊದಲಾದ ಸದ್ಗುಣಗಳನ್ನು ಸಂಪಾದಿಸಲು ಪ್ರಯತ್ನಿಸು. ಇಲ್ಲಿ ನೋಡ್ರಿ, ದೇವನು ನಮಗೆ ಕೊಡುವಂತ ಒಂದು ಕಟ್ಟಳೆ, ದೈವ ಮಕ್ಕಳಾದ ಕಾರಣ, ಲೌಕಿಕ ಮಕ್ಕಳಿಗೆ ಅಲ್ಲ ಈ ಉದ್ದೇಶ. ದೇವನು ನಮ್ಮ ಮೇಲೆ ಒಂದು ಇಟ್ಟಂತ ಒಂದು ಅಕ್ಕರೆ. ಓದಿ ವಾಕ್ಯ ಮತ್ತೆ. ದೇವರ ಭಕ್ತನಾದ ನೀನು, ದೇವನ ಭಕ್ತನಾದ ನೀನು ಈ ಎಲ್ಲ ಕೇಡುಗಳಿಂದ. ಯಾವ ಈ ಎಲ್ಲ? ಹಲೋ, ಒಂದು ತಿಳ್ಕೊಳ್ರಿ, ಯಾರು ದೇವನಿಗೆ ನೀವು ಸಂಪೂರ್ಣವಾಗಿ ಬಿಟ್ಟು ಕೊಡ್ತಿರೋ ನಿಮ್ಮ ಒಂದು ಕಾರ್ಯವು ನಷ್ಟ ಹೊಂದೋದಿಲ್ಲ. ಒಂದು ಕಾರ್ಯ, ನಿಮ್ಮ ಫೈನಾನ್ಸ್, ನಿಮ್ಮ ವ್ಯಕ್ತಿತ್ವ, ನಿನ್ನ ಕುಟುಂಬ, ನಿನ್ನ ಆಲೋಚನೆ ಯಾವುದು ಸೈತಾನನ ಮುಟ್ಟದಂತೆ ಒಂದು ಬೇಲಿಯನ್ನು ದೇವನ ಹಾಕಿರ್ತಾನೆ. ಅದೇ ನಿಮ್ಮ ಪ್ರಾರ್ಥನೆ. ಅದಕ್ಕಾಗಿ ದೇವನ ವಾಕ್ಯ ಕ್ಲಿಯರ್, ದೇವನ ವಾಕ್ಯ ತುಂಬ ಕ್ಲಿಯರ್ ಆಗಿದೆ. ಇಲ್ಲಿ ದೇವರ ಭಕ್ತನಾದ ನಮ್ಮನ್ನು. ಹಾಗಾದರೆ ದೇವನ ಭಕ್ತನಿಗೂ ದೇವನ ಭಕ್ತಿ ಇಲ್ಲದಂಥ ಕಪಟಿಗೂ ಏನು ವ್ಯತ್ಯಾಸ? ಹಲೋ, ಏನು ವ್ಯತ್ಯಾಸ? ಇಲ್ಲಿ ವ್ಯತ್ಯಾಸ ತುಂಬ ಇದೆ. ಬೈಬಲಲ್ಲಿ ಅನೇಕ ವ್ಯತ್ಯಾಸಗಳನ್ನು ನಾವು ನೋಡಬಹುದು. ಇದಕ್ಕಾಗಿ ದೇವನು ಆರಿಸಿಕೊಂಡಂಥ ಮಕ್ಕಳ ಉದ್ದೇಶವನ್ನು ದೇವರಿಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು. ಓದಿ ವಾಕ್ಯ. ಈ ಎಲ್ಲ ಕೇಡುಗಳಿಂದ, ಈ ಎಲ್ಲ ಕೇಡುಗಳಿಂದ ದೂರವಿರು. ದೂರವಿರು. ದೇವರೊಡನೆ ಸತ್ಸಂಬಂಧ, ಭಕ್ತಿ, ದೇವರೊಳಗೆ ಸತ್ಸಂಬಂಧ ಮತ್ತು ಭಕ್ತಿ, ಭಕ್ತಿ, ವಿಶ್ವಾಸ, ವಿಶ್ವಾಸ, ಪ್ರೀತಿ, ಪ್ರೀತಿ, ಸ್ಥಿರಚಿತ್ತ, ಸ್ಥಿರಚಿತ್ತ, ಸಾತ್ವಿಕತೆ, ಸಾತ್ವಿಕತೆ ಇವೇ ಮೊದಲಾದ ಸದ್ಗುಣಗಳನ್ನು ಸಂಪಾದಿಸಲು ಪ್ರಯತ್ನಿಸು. ನೀನು ಪ್ರಯತ್ನಿಸು. ಹಾಗಾದರೆ ಈ ವಿಶ್ವಾಸವು, ಈ ಸದ್ಗುಣವು ನಮಗೆ ಬರಬೇಕಾದ್ರೆ ನಿನ್ನ ಒಂದು ಆತ್ಮ, ನಿನ್ನ ಒಂದು ಶರೀರ ಕೆಟ್ಟ ಚಿಂತೆಯಿಂದ ಫಸ್ಟು ಬಿಡುಗಡೆ ಹೊಂದಬೇಕು. ನಮ್ಮಲ್ಲಿರ್ತಕ್ಕಂಥ ಕೆಟ್ಟತನ ದೇವರು ನಮಗೆ ಕೊಡುವಂಥ ಕೆಟ್ಟತನ ಅಲ್ಲ, ಬದಲಾಗಿ ನಾನು ರೂಢಿಸಿಕೊಂಡಂಥ ಕೆಟ್ಟತನ. ಬಲಗೈ ಮೇಲೆ ಮಾಡಿ ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಮ್ಮಲ್ಲಿ ಅನೇಕ ಬಲಹೀನತೆಗಳಿರ್ತವೆ, ಒಂದಲ್ಲ ಒಂದು ಬಲಹೀನತೆಗಳು. ಈ ಒಂದಲ್ಲ ಒಂದು ಬಲಹೀನತೆಗಳು ನಮ್ಮನ್ನ ನಾನಾ ರೀತಿಯ ಪಾಪಕ್ಕೆ ಕೊಂಡೊಟ್ಟೋಗ್ತವೆ. ಅದಕ್ಕೆ ಒಂದು ಮನುಷ್ಯ ಯಾವತ್ತೂ ದೇವನ ಈ ಸಂಬಂಧಕ್ಕೆ ಬಂದಂಥ ಈ ಮನುಷ್ಯ ಈ ಸದ್ಗುಣಗಳನ್ನು ನಾವು ಹೊಂದಬೇಕು. ಒಂದದೇ ಇದ್ದಲ್ಲಿ, ಒಂದು ಚೂರು ವ್ಯತ್ಯಾಸ ಆದಲ್ಲಿ, ಪ್ರೇಯರ್ಗೆ ತುಂಬ ಜನ ಬರ್ತಿದ್ರು.
ಅದಾದಮೇಲೆ ಯಾವಾಗ ಈ ಪ್ರೇಯರ್ ತುಂಬ ಕೇಳಿ 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 ನಮಗೆ ಒಂದು ಏನು ಬರ್ತದೆ, ಹಲೋ, ತುಂಬ ಪ್ರೇಯರ್ಗೆ ಹೋಗಿ ಹೋಗಿ ನಮ್ಗೆ ಏನಾಗ್ತದೆ, ವಾಕ್ಯ ಕೇಳಿ ಕೇಳಿ ಏನಾಗ್ತದೆ, ದಿನಂಪ್ರತಿ ಕೆಲ್ಸಕ್ಕೆ ಹೋಗಿ ಫ್ರೆಂಡ್ಸ್ ಇರ್ತಾರೆ ಇಬ್ರು, ದಿನಂಪ್ರತಿ ಹೋಗುವಂಥ ನಾವು ದಿನಂಪ್ರತಿ ವಾರಕ್ಕೆ ಒಂದು 2-3 ಸಲ, ವಾರದಲ್ಲಿ 2 ಸಲ ಕೆಲಸಕ್ಕೆ ಮುಳುಗ್ದಂಥ ವ್ಯಕ್ತಿ ತಿಂಗಳಿಗೆ ಸಂಬಳ ತಗೊಳ್ಳುವಾಗ ಈ ಇಬ್ಬರಲ್ಲಿ ಏನು ವ್ಯತ್ಯಾಸ ಇರ್ತದೆ? ಹಲೋ, ತಿಂಗಳೆಲ್ಲ ಓದೋನಿಗೆ ಏನಿರ್ತದೆ, ಬಾ ಈ ತಿಂಗಳು ಕೈ ತುಂಬ ಸಂಬಳ. ಪಕ್ಕದಲ್ಲಿರೋನು ಏನು ಹೇಳ್ತಾನೆ, ವಾರದಲ್ಲಿ 2 ದಿವಸ ಮುಳುಗಿ ಅವನದೇ ಆದಂಥ ನಾನಾ ರೀತಿಯ ಆಲೋಚನೆಯೊಂದಿಗೆ 2 ದಿವಸ ವಾರಕ್ಕೆ ಮುಳುಗಿದರೆ ತಿಂಗಳಿಗೆ ಎಷ್ಟಾಯಿತು? ಹಲೋ, 1 ವಾರ ಅವನಿಗೆ ಕೆಲಸಕ್ಕೆ ಬಂದಿಲ್ಲ. ಆ 3 ವಾರದ ಸಂಪಾದನೆಯನ್ನು ಅವನು ತಿಂಗಳಿಡೀ ಕೆಲಸ ಮಾಡಿದವನ ಸಂಪಾದನೆ ಅವರಿಬ್ಬರು ನೋಡುವಾಗ ಈ 6 ದಿನ ಆಬ್ಸೆಂಟ್ ಆದವನಿಗೆ ಏನು ಅನಿಸುತ್ತೆ? ಹಲೋ ಹೇಳ್ರಿ. ಹೊಟ್ಟೆ ಕಿಚನ್ಸ್ ಅಲ್ವಾ? ಏನೋ ಫುಲ್ ಸಂಬಳ ಅಲ್ವಾ ನಿನಗೆ? ಹಾಂ, ನೀನು ಬಂದಿದ್ರೆ ನಿನಗೆ ಸಿಗತ್ತೆ. ನೀನು ವಾರ ಇಡೀ ಬಂದಾಗ, ದಿನ ಇಡೀ ಬಂದಾಗ ನಿನಗೇನು ಸಿಗತ್ತೆ? ಅಲ್ಲಿ ನಿನಗೆ ಸಂಬಳ ಸಿಗ್ತದೆ. ಆದರೆ ನೀನು ವಾರಕ್ಕೆ ನಿನ್ನ ಇಷ್ಟಕ್ಕೆ ನೀನು ಮುಳುಗಿ ನಿನ್ನ ಇಷ್ಟದಂತೆ ನೀನು ನಡೆಯುವಾಗ ಅಲ್ಲಿ ಕಷ್ಟನೋ ದುಃಖನೋ ಹೊಟ್ಟೆ ಹಸಿಯೋ, ಅವನಿಗೆ ತಿಂಡಿ ಇದೆಯೋ ಇಲ್ಲವೋ, ಮಳೆಯೋ ಬಿಸಿಲೋ ಗಾಳಿಯೋ, ಅವನು ಕೆಲಸಕ್ಕೆ ತಿಂಗಳಿಡೀ 1 ದಿನ ಆಬ್ಸೆಂಟ್ ಆಗದೆ ಇದೆ, ಅವನು ಕೈ ತುಂಬ ಸಂಪಾದನೆ ಮಾಡುವಾಗ ಆ ಸಂತೋಷ ಬೇರೆ, ಆ ಸಮಾಧಾನ ಬೇರೆ. ದೇವನ ವಾಕ್ಯ ಹೇಳ್ತದೆ, ದೇವನು ನಿನ್ನನ್ನು ಆರಿಸಿಕೊಂಡ ಮೇಲೆ ನನ್ನ ಸಂಪಾದನೆ ಈ ವಾಕ್ಯ, ಈ ವಾಕ್ಯ. ಅದಕ್ಕಾಗಿ ದೇವನಲ್ಲಿ ನೀನು ಬಂದಾಗ, ದೇವನ ಅಭಿಷೇಕವನ್ನು ನೀನು ಪಡೆದಾಗ, ಒಂದು ತಿಳ್ಕೊಳ್ರಿ, ದೇವನಿಗೆ ಸಮಯ ಕೊಡದ, ಪ್ರಾರ್ಥನೆಗೆ ತಿರಸ್ಕಾರ ಮಾಡುವ, ಸಭೆಯ ಅಂದರೆ ಚರ್ಚ್, ಬಲಿಪೂಜೆ, ಪರಮಪ್ರಸಾದ, ಪಾಪ ನಿವೇದನೆ, ಈ ಸಂಸ್ಕಾರಗಳು ಹಾಗೂ ನನ್ನನ್ನೇ ನಾನು ಶುದ್ಧಿಪಡಿಸಿಕೊಳ್ಳುವಂಥ ನನ್ನ ಪರ್ಸನಲ್ ಪ್ರೇಯರ್, ನನ್ನ ವೈಯಕ್ತಿಕ ಪ್ರಾರ್ಥನೆ ನನ್ನಲ್ಲಿ ಇಲ್ಲದಿದ್ದರೆ ನಾವು ಈ ಒಂದು ಸಂಪಾದನೆ ಎಲ್ಲ ಅಹಂಕಾರ, ಗರ್ವ, ನಾನು ಎಂಬ ಅಹಂಭಾವ ಹಾಗೂ ಕ್ಷಮೆ ಇಲ್ಲದಂಥ ಬದುಕು ಮತ್ತೆ ತಿರಸ್ಕೃತವಾಗುವಂಥ, ತಿರಸ್ಕಾರ ಮಾಡುವಂಥ ಕೆಟ್ಟ ಸ್ವಭಾವ ನಮ್ಮದು. ವ್ಯತ್ಯಾಸ ನೋಡ್ರಿ, ವ್ಯತ್ಯಾಸ. ಅದಕ್ಕಾಗಿ ಈ ದೇವನ ವಾಕ್ಯ ಹೇಳ್ತದೆ, ನಮ್ಮ ಒಂದು ಗುರಿ ಯೇಸು. ಸರಿಯಾಗಿ ಗಮನಿಸಿ. ಕಾರಣ ಯಾಕೆಂದರೆ ಪ್ರೇಯರ್, ಪ್ರಾರ್ಥನೆ ಎಂಬುದು ದೇವರ ವಾಕ್ಯ ಹೇಳ್ತದೆ, ಕಿವಿ ಉಳ್ಳವನ್ನು ಮಾತ್ರ ಕೇಳಲಿ ಎಂಬುದಾಗಿ. ಗ್ರಹಿಸುವನ್ನು ಗ್ರಹಿಸಿಕೊಳ್ಳ್ರಿ. ಯೇಸು ಸ್ವಾಮಿ ಮೇಲೆ ಅನೇಕ ಅಪರಾಧಗಳನ್ನು ಹೊರಿಸಿದ್ರು. ಯೇಸು ಸ್ವಾಮಿ ಶಿಲ್ಬೆಯನ್ನು ಹೊರೋದನ್ನ ಬಿಟ್ರ? ಹಲೋ, ಬಿಟ್ರ? ಅಯ್ಯೋ ಏನಪ್ಪ, ನಾವು ಇಷ್ಟು ಕಷ್ಟಪಡ್ತಿದ್ದೀವಿ, ಅದ್ಭುತ ಎಲ್ಲ ಮಾಡಿದ್ದೀವಿ, ನನ್ನ ಮೇಲೆ ಈ ಥರ ತಪ್ಪು ಹೊರಿಸ್ತಾ ಇದ್ದಾರಲ್ಲ, ಬಿಟ್ರ? ಇಲ್ಲ. ಅವರ ಗುರಿ ತಂದೆಯ ಚಿತ್ತವನ್ನು ನೆರವೇರಿಸುವಂಥ ಒಂದು ಗುರಿ. ಈ ಒಂದು ಗುರಿಯನ್ನು ಯಾರು ಇಟ್ಟುಕೊಳ್ತೀರೋ, ದೇವನ ವಾಕ್ಯ ಹೇಳ್ತದೆ, ನಿನಗೆ ಬೇರೊಂದು ಸ್ವಾರ್ಥೆ ಇರಕೂಡದು. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಬೇರೆ ಒಂದು ಸ್ವಾರ್ಥ ಇದೆ. ಅದು ಎಲ್ಲಿದೆ? ಧರ್ಮಸಭೆಯಲ್ಲಿ ಬರ್ತದೆ. ಅನೇಕ ನಮ್ಮನ್ನು ಬಲಹೀನಪಡಿಸುವಂಥ, ನಮ್ಮನ್ನು ಅಶುದ್ಧ ಮಾಡುವಂಥ ಈ ಬಲಹೀನತೆ ಉಳ್ಳ ಈ ಒಂದು ಶುಭ ಸಂದೇಶವು ಧರ್ಮಸಭೆಯಲ್ಲಿ ಉಗಮ ಆಗ್ತದೆ, ಎಲ್ಲ ಕಡೆಯೂ ಉಗಮ ಆಗ್ತದೆ.
ಆದರೆ ಬೇರೊಂದು ಸುವಾರ್ತೆ ನೀನು ಕೇಳುವಾಗ, ಈ ಸುಳ್ಳು ಬೋಧಕರ ಬೋಧನೆಯನ್ನು ಕೇಳುವಾಗ ಏನಾಗ್ತದೆ? ತಬ್ಬಿಬ್ಬಾಗುವಾಗಲೇ ಈ ಆತ್ಮವು ದೇವನ ಆಶೀರ್ವಾದವನ್ನು ಕಳೆದು ಸೈತಾನನ ಆತ್ಮವು ನಮ್ಮಲ್ಲಿ ಪ್ರವೇಶ ಆಗುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಇಲ್ಲಿ ಮುಂದಿನ ವಾಕ್ಯ ನಾವು ನೋಡೋಣ. ಜೀವವೆಂಬ ಬಹುಮಾನವನ್ನು ಗಳಿಸಲು ವಿಶ್ವಾಸವೆಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡರೆಂಬುದನ್ನು ಮರೆಯಬೇಡ. ನೋಡಿದ್ರ, ದೇವರು ಏನಕ್ಕಾಗಿ ನಿಮ್ಮನ್ನು ಆರಿಸ್ಕೊಂಡ್ರು? ಉತ್ತಮ ಓಟ. ಈ ಉತ್ತಮ ಓಟವನ್ನು ದೇವರು ನಿನ್ನ ಮೇಲೆ ಇಟ್ಟು, ನನ್ನ ಗುರಿಯನ್ನು, ನನ್ನ ಯೇಸುವನ್ನು ನಾನು ನೋಡುವಾಗ, ಈ ಯೇಸುವನ್ನು ನೋಡಿ ನಾನು ಉತ್ತಮವಾದಂಥ ಓಟವನ್ನು ಓಡುವಾಗ ಈ ಎಡ ಬಲ ನನಗೆ ಗಮನಕ್ಕೆ ಬರಲ್ಲ. ಈ ಉತ್ತಮ ಓಟ ಇದನ್ನು ಓಡಬೇಕಾದ್ರೆ ಅದರ ಮೇಲಿದ್ದಂಥ ವಾಕ್ಯ ನಿತ್ಯ ಜೀವ. ಓದಿ ಬ್ರದರ್. ನಿತ್ಯ ಜೀವವೆಂಬ ಬಹುಮಾನವನ್ನು, ನಿತ್ಯ ಜೀವ ಎಂಬ ಬಹುಮಾನ. ಈ ನಿತ್ಯ ಜೀವ ಎಂಬುವುದೇ ನಿನ್ನ ಪರ್ಸನಲ್ ಪ್ರೇಯರ್, ನಿನ್ನ ಅನುದಿನದ ದೈವ ಅಭಿಷೇಕವನ್ನು ಪಡೆಯುವಂಥ ಕಾರ್ಯ. ನಿನ್ನ ಈ ಆತ್ಮ ಶರೀರವು ಸ್ಥಿರವಾಗಬೇಕಾದರೆ ಒಂದು ತಿಳ್ಕೊಳ್ರಿ, ನೀವು ಬೈಬಲನ್ನು ಕೇವಲ ಇಂದ ಓದಿ ಸೋಮವಾರ ಬಂದು ಕೇಳಿಕೊಂಡು, ಇಲ್ಲ ನಾವು ಎಲ್ಲೆಲ್ಲಿ ಸಾರ್ತೀವಿ ಅಲ್ಲಿ ಬಂದು ಕೇಳಿ ಅಷ್ಟಕ್ಕೆ ಸೀಮಿತ ಆದರೆ ಪ್ರಯೋಜನ ಇಲ್ಲ. ನಿಮ್ಮ ಕೈಯಲ್ಲಿ ದಿನಂಪ್ರತಿ ಬೈಬಲ್ ಇರಬೇಕು. ನಿಮ್ಮ ಕಣ್ಣು ದೇವನ ವಾಕ್ಯವನ್ನು ಓದಬೇಕು. ನಿಮ್ಮ ಕೈಗಳು ಬೈಬಲನ್ನು ಇಡಬೇಕು. ನಿಮ್ಮ ನಾಲಿಗೆಯು ಕರ್ತನನ್ನು ಸ್ತುತಿಸುವಾಗ ನಿಮ್ಮ ಇಡೀ ಶರೀರವು ಪರಿಶುದ್ಧ. ನೀನು ಹೋಗುವಂಥ, ಮಾಡುವಂಥ, ನೀನು ಕೂಡಿಸುವಂಥ ನಿನ್ನ ಕುಟುಂಬ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಅಳಿಯ, ನಿನ್ನ ಸೊಸೆ, ನಿನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲವೂ ಸ್ಥಿರವಾದಂಥ ಒಂದು ಅದಕ್ಕೆ ಬರ್ತಾರೆ. ಇಲ್ಲದಿದ್ದರೆ ಕೇವಲ ಚರ್ಚಿಗೆ ಬಂದ್ವಿ, ಪೂಜೆ ಭಾಗವಹಿಸಿದ್ವಿ, ಪರಮಪ್ರಸಾದ ತಗೊಂಡ್ವಿ, ಹಾಗೂ ಒಂದು ಮೀಟಿಂಗ್, ಪ್ರೇಯರ್ ಮೀಟಿಂಗ್, ಈ ಥರ ಮೀಟಿಂಗ್ ಬಂದ್ವಿ, ಮುಗೀತು ಕತೆ. ಸಾಕಾ? ಹಲೋ, ಸಾಕಾ? ಮದುವೆಗೆ ಹೋಗಿದ್ದೀರಲ್ವ ಎಲ್ಲರೂ? ಇಲ್ವಾ? ಎಲ್ಲರೂ ಹೋಗಿದ್ದೀರಿ, ಹೌದಲ್ವಾ? ಮದುವೆ ಇನ್ವಿಟೇಷನ್ ಕೊಡುವಾಗಲೇ ನೋಡ್ತೀರಿ, ಬಂದವ್ರನ್ನ ನೋಡ್ತೀರಿ, ಇವರು ಕ್ರಿಶ್ಚಿಯನ, ಮುಸ್ಲಿಮ, ಯಾರು ಅಂತೇಳಿ. ಯಾಕೆ? ಅವನು ಬಂದಾಗಲೇ ಗೊತ್ತಾಗ್ತದೆ ಇವನು ವೆಜ್ಜಾ ನಾನ್ ವೆಜ್ಜಾ ಅಂತೇಳಿ, ಹೌದಲ್ಲ? ನಾನ್ ವೆಜ್ ಅವನೇ ಬಂದ, ಮದುವೆ, ಸಿಸ್ಟರ್, ಬ್ರದರ್, ನನ್ನ ಮಗಳದ್ದು, ನನ್ನ ಮಗಂದು ಮದುವೆ ಅಂದ್ಕೊಂಡು ಪತ್ರಿಕೆ ಕೊಟ್ಟರು. ನಿಮ್ಮ ಆಲೋಚನೆ ಏನು ಬರ್ತದೆ? ಅಲ್ಲ, ಸ್ವಲ್ಪ ಹೇಳ್ರಿ. ಬಿರಿಯಾನಿ ಇರ್ಬೋದು, ನೀವೇ, ಅವ್ರ ತೀರ್ಮಾನ ಅಲ್ಲ, ಅವ್ರೇನು ಹೇಳಿ ಹೋಗಿಲ್ಲ, ನಮ್ಮ ತೀರ್ಮಾನನೇ. ಇನ್ವಿಟೇಷನ್ ಕೊಟ್ಟು ಹೋದ್ಮೇಲೆ, ಇಮಿಡಿಯೇಟ್ ಹೋದ್ಮೇಲೆ, ಇವತ್ತು ಏನು ಒಂದು ನೆಕ್ಸ್ಟ್ ವೀಕ್ ಬಿರಿಯಾನಿ, ಕಬಾಬು, ಇದನ್ನು ಈ ಒಂದು ಪ್ಲ್ಯಾನ್ ಅವ್ರಿಗಾಗಿ ಪ್ರಾರ್ಥನೆ. ಅದಲ್ಲ, ಇಲ್ಲ. ಈ ಬಿರಿಯಾನಿ ಕಬಾಬ್ ಮೇಲೆ ಹೊರಟೋಯ್ತು. ಅದಾದಮೇಲೆ ಒಂದು ಬ್ರಾಹ್ಮಣನೋ, ಒಂದು ಲಿಂಗಾಯ್ತೋ, ಯಾರೋ ಒಂದು ಗೌಡ್ರು, ಯಾರೋ ಒಂದು ಬಂದು ಕೇಳ್ಟ್ರೆ ವೆಜ್. ನೋಡ್ರಿ, ಅಲ್ಲೇ ತೀರ್ಮಾನ ಮಾಡ್ತೀವಿ. ಈ ವೆಜ್ಜಿಗೂ ಬಿರಿಯಾನಿಗೂ ಒಂದು ಕೈ ಮೇಲೇ ನಾನ್ ವೆಜ್ ಆಗುವ. ಹೋದ್ರಿ, ಹೋಗ್ಲೇಬೇಕು ಕಡ್ಡಾಯ. ವೆಜ್ಜಿಗೂ ಹೋದ್ರಿ, ಇಲ್ಲ ನಾನ್ ವೆಜ್ಜಿಗೂ ಹೋದ್ರಿ. ಮದುವೆ, ಯಾಕಂದರೆ ಬೇಕಾದವರು ಎಲೆಯಲ್ಲಿ ಬಡಿಸಿದ್ದು ಎಲ್ಲವನ್ನ ತಿಂತೀರಾ, ಇಲ್ಲ ಬರೀ ಅನ್ನ ಸಾಂಬಾರು ಮಾತ್ರ ತಿನ್ಬಿಟ್ಟು ಬಂದ್ಬಿಡ್ತೀರಾ?
ಎಲ್ಲ ಬಡಿಸಿದ್ದನ್ನೆಲ್ಲ ತಿಂತೀರಿ, ಯಾವುದು ಬಿಡಲ್ಲ. ಒಂದು ಫಸ್ಟು ಪೂರಿನೋ ಇಲ್ಲ ಒಬ್ಬಟ್ಟೋ ಏನೋ ಒಂದು ಹಾಕಿದ್ರು, ಅದು ತಿನ್ಬಿಟ್ರು. ಅದು ತಿಂದ್ವಿ ನಾವು. ನಿಮ್ಮನ್ನು ಬೇಡ, ನನ್ನನ್ನು ಹೇಳ್ತೀನಿ. ಯಾಕೆ ನಿಮ್ಗೆ ಹೇಳಿದರೆ ಬೇಜಾರು. ಅದನ್ನು ತಿಂದು ನೆಕ್ಸ್ಟ್ ರೌಂಡ್ ಏನು ತಿನ್ಬಿಟ್ಟು ಹಿಂಗೆ ಕಾಯೋದು. ಏನು ಬರ್ತಾರೆ ಅಲ್ಲಿಂದ ಬರುವಾಗ ನೋಡೋದು, ಅವನು ಏನೋ ಪಾತೋ ಏನೋ ತಂದು ಹಾಕ್ತಾನೆ. ಅದಾದಮೇಲೆ ಅದ್ರ ಮೇಲೆ ಮೊಸರು ಬಜ್ಜಿನೂ ಆಗ್ದ, ಅದನ್ನೇನು ಮಾಡೋದು ತಿನ್ಬಿಟ್ರಿ. ಅದಾದಮೇಲೆ ಉಪ್ಪು, ಉಪ್ಪಿನಕಾಯಿ, ಪಲ್ಯ, 3 ಥರದ ಪಲ್ಯ, ಅದಾದಮೇಲೆ ಸಂಡಿಗೆ ಪಂಡಿಗೆ ಎಲ್ಲ ಹಾಕಿದ್ರು, ಎಲ್ಲ ನೋಡಿ ಹಿಂಗೆ ಅದಲ್ಲ, ಅದು ತಿಂದಾಯ್ತು. ಅದಾದಮೇಲೆ ವೈಟ್ ರೈಸ್ ನೋಡಿದ್ರು, ಅದು ಒಂದು. ಈ ವೈಟ್ ರೈಸಿಗೆ ಸಾಂಬಾರಾಯಿತು. ಅದಾದಮೇಲೆ ಕೇಳೋದವನಿಗೆ ಮಜ್ಜಿಗೆ ಇದೆಯಾ, ಅದಾದಮೇಲೆ ರಸಮ್ ಇದೆಯಾ, ಸಾಂಬಾರನ್ನು ತಿಂದಾಯಿತು. ಅದಾದಮೇಲೆ ತಿಳಿ ಸಾರು ತಿಂದಾಯಿತು, ಮಜ್ಜಿಗೆನೂ ತಿಂದಾಯಿತು, ಎಲ್ಲ ಬಾಚಿ ತಿಂದಾಯಿತು. ಲಾಸ್ಟ್ ಪಾಯಸನ ಇತ್ತು, ಅದು ತಿನ್ಬಿಟ್ವಿ. ಅದಾದಮೇಲೆ ಬಾಳೆಹಣ್ಣು ಅದು ತಿನ್ಬಿಟ್ವಿ. ಐಸ್ ಕ್ರೀಮ್ ಇಟ್ರು, ಅದು ತಿಂದ್ರು. ಅದಾದಮೇಲೆ ಒಂದು ಬೀಡ ಕೊಟ್ರು ಚಿಕ್ಕದು, ಅದು ನೋಡಿದ್ರಿ, ಈಗ ಹಾಕೊಳ್ಳೋಣ ಆಮೇಲೆ ಹಾಕೊಳ್ಳೋಣ, ಮನೆಗೆ ಹೋದ್ರೆ ಸಿಗಲ್ಲ ನಮಗೆ ಅಂತೇಳಿ ಅದು ತಿನ್ಬಿಟ್ರು. ಹೌದಾ ಯಾವುದು ಬಿಟ್ಟಿಲ್ಲ. ಆಗ ಓದಂಥ ಮದುವೆಗೆ ಲಾಸ್ಟ್ ರಿಸಲ್ಟ್ ನಿಮ್ಗಿರ್ತದೆ, ಚೆನ್ನಾಗಿಲ್ವ ಅಂತೇಳಿ. ಯಾಕೆಂದ್ರೆ ಹೊಟ್ಟೆ ತುಂಬ ತಿಂದಾದ್ಮೇಲೆ ಟೇಸ್ಟ್ ಬಾಯಿಗೆ ಬರಲ್ಲ. ಹೊಟ್ಟೆ ಹಸ್ದಾಗ ಊಟ ಮಾಡುವಾಗ ಅವ್ರು ಏನು ಬಡಿಸಿದ್ರು ಚೆನ್ನಾಗಿದೆ. ಹೊಟ್ಟೆ ತುಂಬಿ ಅದಾದಮೇಲೆ ಲಾಸ್ಟ್ ಬೀಡಲ್ಲಿ ಹಾಕಿದ್ಮೇಲೆ ಹೆಂಗಿತ್ತು ಊಟ, ಏನು ಊಟ, ಆ ಮದುವೆ ಮನೆಯವ್ರು ಕೇಳಿದ್ರೆ ತುಂಬ ಚೆನ್ನಾಗಿತ್ತು ಊಟ. ನೋಡ್ರಿ, ಮದುವೆ ಮನೆಯವ್ರು ಕೇಳುವಾಗ ತುಂಬ ಚೆನ್ನಾಗಿತ್ತು. ಹೆಂಡ್ತಿಯೋ ಗಂಡನೋ ಇಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಹೋಗಿ ಹೆಂಗಿತ್ತು ಸಾಪಾಡು, ಎನ್ನ ಅವಳತ ಏನು ಪರವಾಗಿಲ್ಲ ಅಂತ ಹೇಳಿದ್ಮೇಲೆ ಎಲ್ಲೆಲ್ಲಿ ಏನಾದ್ರು ಬಿಟ್ಟ, ಹಲೋ ಎಲ್ಲೆಲ್ಲಿ ಏನಾದ್ರು ಮಿಕ್ಕಿಸಿದ್ರ, ಮಾಂಸೂಟ ಹೆಂಗಿದ್ರು ಬೆಂದಿದ್ದೆ ಹೋಗಿರ್ಲಿ ಸ್ವಾಹ. ಹೌದಲ್ಲ ಪ್ರಿಯರೇ, ಇಲ್ಲಿ ಅದೇ ದೇವರ ವಾಕ್ಯ, ಸೇಮ್ ಪ್ರಿನ್ಸಿಪಲ್. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಅವಕಾಶ, ನಿತ್ಯ ಜೀವ ಎಂಬುದು ಇದೆ. ಈ ನಿತ್ಯ ಜೀವ ಎಂಬುದು ನಿನ್ನ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ನಿನ್ನ ಲೈಫ್ ಡೈರಿ. ಈ ಲೈಫ್ ಡೈರಿಯಲ್ಲಿ ಸಕಲವೂ ದೇವನು ನಿಮ್ಮ ಕೈಯಲ್ಲಿ ಬರೆದು ಕೊಟ್ಟಿಯ. ನೀನು ಯಾವ ರೀತಿಯಲ್ಲಿ ಭೂಮಿಯಲ್ಲಿ ಜೀವಿಸಬೇಕೆಂಬುದಾಗಿ, ಈ ಭೂಮಿಯಲ್ಲಿ ನೀನು ಜೀವಿಸಬೇಕಾದ್ರೆ ಈ ಚರಿತ್ರೆ, ಯೇಸು ಕ್ರಿಸ್ತನು ನಿನಗೆ ಕೊಟ್ಟಂತ ನನಗೆ ಕೊಟ್ಟಂತ ಚರಿತ್ರೆಯನ್ನ ನೀನು ಉಪಯೋಗಿಸದೇ ಇದ್ದರೆ, ತೆರೆಯದೇ ಇದ್ದರೆ, ನೋಡದೇ ಇದ್ದರೆ, ಓದದೇ ಇದ್ದರೆ, ಗಮನಿಸದೇ ಇದ್ದರೆ, ನೀನು ಅದನ್ನು ಧ್ಯಾನಿಸದೇ ಇದ್ದಾಗ ನಿತ್ಯ ಜೀವ ಎಂಬುದಿಲ್ಲ. ಇದನ್ನು ಮರ್ತು ಬಿಡ್ರಿ, ನಿತ್ಯ ಜೀವ ಎಂಬ ಪದ ಇಲ್ಲ. ಕಾರಣಕ್ಕೆಂದರೆ ನಿಮಗೆ ಹಲವಾರು ಉದಾಹರಣೆ ಕೊಟ್ಟಿದ್ದಾರೆ. ನಿತ್ಯ ಜೀವ ನಿನಗೆ ಬೇಕಾ, ನಿತ್ಯಕ್ಕೂ ಪ್ರಾರ್ಥಿಸುವಾಗ ಆ ಎಂಡು ಮುಕ್ತಿ ನಮ್ಗೆ ಗೊತ್ತಿಲ್ಲ, ಯಾವಾಗ ಸಾಯ್ತೀವಿ ಅಂತ. ನಾವು 3 ದಿನ ಧ್ಯಾನ ಇತ್ತು ವೃದ್ಧಾಶ್ರಮದಲ್ಲಿ. ನಿಮ್ಮ ಥರ ಧ್ಯಾನ ಅಲ್ಲ ಅದು, ಅವ್ರಿಗೆ ಸಪ್ರೇಟ್. ಅದು ಮುದುಕಿಗೆ ಅಜ್ಜಿಯರು 94 ವಯಸ್ಸು, 84, 85 ವಯಸ್ಸು, ಈ ವಯಸ್ಸಲ್ಲಿ ಇರ್ತಕ್ಕಂಥ ಅಜ್ಜಿಯರೆಲ್ಲ ಇದ್ದಾರೆ ಅಲ್ಲಿ ವೃದ್ಧಾಶ್ರಮದಲ್ಲಿ. ಅವರಿಗೆ ದಿನ ಇಡೀ ಕೊಡ್ಲಿಕ್ಕೆ ಆಗಲ್ಲ. ಅವರಿಗೆ ಆದಂಥ ಶೈಲಿಯಲ್ಲಿ ಧ್ಯಾನ ಕೊಡಬೇಕು. ಬರುವಾಗ ಮುಗಿದು ಭಾನುವಾರ ಎಷ್ಟು ಜನ ಕಣ್ಣೀರು ಹಾಕಿದ್ರು ಗೊತ್ತಾ ಅಲ್ಲಿ. ಬ್ರದರ್ ಇವತ್ತು ಮುಗ್ದೋಯ್ತಲ್ಲ ಬ್ರದರ್, 3 ದಿವಸ ಹೆಂಗಾಗೋಯ್ತು ಗೊತ್ತಿರಲಿಲ್ಲ. ಎಸ್ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಈ ದೇಹವು ಹಣ್ಣೆಲೆ ಆದಾಗ, ಈ ದೇಹವು ಪ್ರಾಣಕ್ಕೆ, ನಮ್ಮ ಈ ಜೀವ
ಮುಕ್ತಾಯಗೊಳಿಸುವಂಥ ಸಂದರ್ಭ ಬಂದಾಗ ದೇವನ ವಾಕ್ಯ ಹೇಳ್ತದೆ, ಆ ಸಂದರ್ಭದಲ್ಲಿ ದಾಹ. ಕಾರಣ ಏಕೆಂದರೆ ನಿಮ್ಮ ಪ್ರತಿಯೊಬ್ಬರ, ಈವನ್ ನನ್ನನ್ನು ಸೇರಿಸಿ ನನಗೆ ಕೊಟ್ಟಂಥ ಆಯುಸ್ಸಿನಲ್ಲಿ ಈ ದಿನ ಹೋಯ್ತು. ಬರ್ಡೇ, ಡೆತ್ ಡೇ. ಈ ಡೇಟ್ ಗೊತ್ತು, ಡೆತ್ ಡೇಗೆ ಯಾರಿಗೂ ಗೊತ್ತಿಲ್ಲ. ಲಿಸನ್, ಇದನ್ನು ಇಟ್ಟು ಈ ಎರಡನ್ನು ಜ್ಞಾಪಿಸ್ಕೊಂಡ್ರೆ ಒಂದು ಮನುಷ್ಯ ನೆಟ್ಟಗಾಗ್ತಾನೆ. ಸಾವು ಎಂಬುದು ಅನಿರೀಕ್ಷಿತ, ಯಾರಿಂದಲಾದರೂ ಬರ್ಬೋದು ಸಾವು. ಮನುಷ್ಯನ ಜೀವನ ಎಷ್ಟು ದುಃಖಕರ, ಕಠಿಣ, ಹಾಗೂ ನಮ್ಮ ಬದುಕು ನಮಗೆ ಗ್ಯಾರಂಟಿ ಇಲ್ಲ. ಯಾರಿಂದಲೋ ಹೇಗೋ ಒಂದು ಮರಣ. ಆದರೆ ಇಲ್ಲಿ ಯೇಸು ಕ್ರಿಸ್ತನ ಸಂದೇಶ ಇದಾಗಿದೆ, ನಿತ್ಯ ಜೀವ ನಿನಗೆ ಬೇಕು. ನಿತ್ಯ ಜೀವ. ಈ ನಿತ್ಯ ಜೀವಕ್ಕಾಗಿ ನಿನ್ನನ್ನು ಆರಿಸಿಕೊಂಡದ್ದು. ಈ ನಿತ್ಯ ಜೀವ ನನ್ನೊಂದಿಗೆ, ಯೇಸು ಕ್ರಿಸ್ತನೊಂದಿಗೆ ಜೀವಿಸುವುದಕ್ಕಾಗಿ ಈ ಆತ್ಮವನ್ನು ದೇವರು ನಮಗೆ ಕೊಟ್ಟದು. ಈ ಆತ್ಮ ಕೇವಲ ಲೌಕಿಕವಾದಂಥ ಚಿಂತೆಯಿಂದ ಇದ್ದಾಗ ನೀವೇನೇ ಕೂಡಿಟ್ರು, ನೀವೇನೇ ಈ ಲೋಕದಲ್ಲಿ ಗಳಿಸಿದ್ರು ಬಿಟ್ಟು ಹೋಗುವಂಥದ್ದೇ. ಇದನ್ನ ಮರಿಬೇಡ್ರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವನ ವಾಕ್ಯಕ್ಕೆ ಗೌರವ ಕೊಡದ, ದೇವನ ವಾಕ್ಯಕ್ಕೆ ನಿನ್ನ ಜ್ಞಾನ, ವಿವೇಕ, ಬುದ್ಧಿಯನ್ನು ನೀನು ಕೊಡದೇ ಇದ್ದಾಗ, ನಿನ್ನ ಸ್ವಾರ್ಥ ಬುದ್ಧಿ, ಲೋಕದ ಚಿಂತನೆ, ಲೋಕದ ಭಯಕ್ಕಾಗಿ ನೀನು ಹಂಬಲಿಸಿದ್ದಲ್ಲಿ ನಿನ್ನ ಬದುಕು ನರಕದ ಬದುಕು. ಇದಕ್ಕಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡವು. ಆ ಸ್ವಾಮಿ ಉದ್ದೇಶ ಈಗ ನೋಡ್ರಿ, ಸರಿಯಾಗಿ ಗಮನಿಸಿ ವಾಕ್ಯ. ಈ ಕ್ರೈಸ್ತ ಸನ್ಯಾಸಿಗಳು, ಅವರ ಹೆಸರು ನಮಗೆ ಗೊತ್ತಿರಲಿಲ್ಲ. ಕರೆಕ್ಟಾ? ಹಲೋ, ಸ್ವಲ್ಪ ಮಾತಾಡ್ರಿ. ನಿಮ್ಗೆ ಗೊತ್ತಿತ್ತಾ? ಅವ್ರು ಎಲ್ಲಿಯವ್ರು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ, ಅವರು ಎಲ್ಲಿಗೆ ಹೋಗ್ತಿದ್ರು ಗೊತ್ತಿಲ್ಲ, ಯಾವುದು ಏನೂ ಗೊತ್ತಿಲ್ಲ ನಮಗೆ. ಕರೆಕ್ಟಾ? ಈ ಎರಡು ಕ್ರೈಸ್ತ ಸನ್ಯಾಸಿಗಳನ್ನ ಯಾವುದೋ ಒಂದು ದುಷ್ಟ ಒಂದು ಪೀಳಿಗೆ ಅವರನ್ನು ಅರೆಸ್ಟ್ ಮಾಡುತ್ತೆ, ಜೈಲಿಗೆ ಹಾಕಿದ್ರು. ಎಷ್ಟು ನ್ಯೂಸ್ ಆಯಿತು, ಎಷ್ಟು ಸ್ಟ್ರೈಕ್ ಆಯಿತು. ಹಲೋ, ಇಡೀ ಸದನ, ಲೋಕಸಭೆ, ರಾಜ್ಯಸಭೆ ಹಾಗೂ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. ಕರೆಕ್ಟಾ? ಹಲೋ, ಅವ್ರನ್ನ ಬಿಡುಗಡೆ ಮಾಡಿದರು. ಧರ್ಮಾಸ. ಹಾಗಾದರೆ ಈ ದೇವನ ಶಕ್ತಿ, ಈ ದೇವನ ಆ ಪರಿಶುದ್ಧವಾದಂಥ ನಿಗೂಢತೆ ಎಂಥ ಅಗಮ್ಯವಾದಂಥ ವಾಕ್ಯ. ನಿಮ್ಮ ಮೇಲೆ ಎಷ್ಟು ಅಕ್ಕರೆಯನ್ನು ದೇವರಿಟ್ಟಿದ್ದಾರೆ. ಆ ಎರಡು ಸನ್ಯಾಸಿಗಳು, ಅವರು ಕ್ರೈಸ್ತವರು. ಕಾರಣಕ್ಕೆಂದರೆ ಅವರ ಒಂದು ಡ್ರೆಸ್ ಕೋಡ್, ಅವರ ಸೇವೆ, ಅವರ ಕತ್ತಲ್ಲಿರ್ತಕ್ಕಂಥ ಈ ಶಿಲುಬೆ ಇನ್ನೊಬ್ಬರನ್ನು ಗುರ್ತಿಸುವಂತ ಆಯ್ತು. ಅರ್ಥ ಆಗ್ತಾ ಇದೆಯಾ? ಒಳಗೆ ಹೋಗ್ತಾ ಇದೆಯಾ ಸ್ವಲ್ಪ? ಇಲ್ಲಿ ಹಿತವಾಗಿದ್ದಂಥ ನೀವು, ನಾನು ಈ ಲೋಕದಲ್ಲಿ ಯಾರನ್ನ ಅಸಡ್ಡೆ ಮಾಡಬೇಡ್ರಿ, ಯಾರನ್ನ ನಿಂದಿಸಬೇಡಿ, ಯಾರನ್ನ ನೋಡಿ ನಾವು ಪರದೂಷಣೆ ಮಾಡಬೇಡ್ರಿ. ಏಕೆಂದರೆ ದೇವರು ನಮಗೆ ಕೊಟ್ಟಂತ ಒಂದು ದೊಡ್ಡ ಒಂದು ಆಸ್ತಿ ಪ್ರಾರ್ಥನೆಯ ಆಸ್ತಿ. ಈ ಪ್ರಾರ್ಥನೆ ಎಂಬುದು ದೇವರು ನಮಗೆ ಕಲಿಸಿಕೊಟ್ಟು ನಮ್ಮನ್ನು ಆರಿಸಿಕೊಂಡಂಥ ಉದ್ದೇಶವೇ ಈ ಉದ್ದೇಶ. ಈ ಉದ್ದೇಶವನ್ನು ನೆರವೇರಿಸಬೇಕಾದ್ರೆ ನಮ್ಮಲ್ಲಿ ಯಾವ ಕಾರಣಕ್ಕೂ ಅಶುದ್ಧತೆ ಇಲ್ಲ.